ಅಂತ ಕೆ ಎಚ್ ಅಬೂಬಕರ್ ಅವರು ಇದು ಪತ್ರಿಕಾಗೋಷ್ಠಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಿಮಗೆಲ್ಲರೂ ಗೊತ್ತಿರುವಂಥ ವಿಚಾರ, ಕೇಂದ್ರ ಸರ್ಕಾರದ NDA ಅಂದರೆ BJP ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇಡೀ ದೇಶದ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂಥ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸಮಸ್ಯೆಗಳನ್ನು ಮತ್ತು ಮಾನಸಿಕವಾಗಿ ಹಾನಿಯಾಗುವಂಥ ಘೋರವಾದಂಥ ಕೆಲವೊಂದು ಕಾನೂನು ತರೋದ್ರ ಮುಖಾಂತರ ನಮ್ಮ ಮನಸ್ಸಿಗೆ ಘಾಸಿ ಹಾಕುವಂಥ ವಿಚಾರಗಳನ್ನು ನನ್ನ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಬಹುಶಃ ಬೇರೆ ಬೇರೆ ಕಾನೂನು ತಂದಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಇವತ್ತು ಮತ್ತೆ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಸಂವಿಧಾನ ವಿರೋಧಿಯಾದಂಥ ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿಕೊಟ್ಟಂಥ ಸಂವಿಧಾನದ ಆಧಾರದ ಪ್ರಕಾರ ಈ ದೇಶದಲ್ಲಿ ಜೀವಿಸುತ್ತಿರುವಂಥ ಮುಸ್ಲಿಂ ಸಮುದಾಯದ ಇವತ್ತು ವಕ್ಫಿಗೆ ಕೂಡ ಇವತ್ತು ತಿದ್ದುಪಡಿ ತರುವಂಥ ಕೆಲಸ ಅಂತ ಹೇಳಿದರೆ, ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಸೀದಿ ಇರ್ಬೋದು, ಮದ್ರಸೆ ಇರ್ಬೋದು, ಅದು ಮಾತ್ರ ಅಲ್ಲ ದಫನ ಭೂಮಿಗೆ ಕೂಡ ಇವತ್ತು ಒಂದು ರೀತಿಯಲ್ಲಿ ಆತಂಕ ಬರುವಂಥ ಒಂದು ವಕ್ಫಿಯ ಕಾಯ್ದೆಯನ್ನು ತಿದ್ದುಪಡಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಬಹಳಷ್ಟು ದುಃಖ ಆಗ್ತಾ ಇದೆ. ಯಾಕಂತೇಳಿದರೆ ಭಾರತದ ಮುಸಲ್ಮಾನರು ನಾವು ಈ ದೇಶದಲ್ಲಿ ಹುಟ್ಟಿದ್ದೇವೆ, ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇದೇ ದೇಶದಲ್ಲಿ ನಾಳೆ ನಾವು ಅಂತ್ಯವನ್ನು ಕಾಣುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯ ಮಾನಸಿಕ ನೋವುಗಳನ್ನು ಕೊಡುವಂಥ ಕೆಲಸ ಯಾಕೆ ಅಂತೇಳಿ ನಾವು ಇವತ್ತು BJP ಸರ್ಕಾರದ ಅವರಿಗೆ ನಾವು ಪ್ರಶ್ನೆ ಮಾಡಬೇಕಾದ ಅಗತ್ಯ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇವೆ, ನಾವು ಕೂಡ ಈ ದೇಶದಲ್ಲಿ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಕೊಟ್ಟಂಥ ಸಮಾಜ ನಮ್ಮದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗ್ರಾಮದಲ್ಲಿ ನಾವು ಕೂಡ ಸೇರಿದಂಥ ನಮ್ಮ ಹಿರಿಯ ಮುಸಲ್ಮಾನ ಬಂಧುಗಳು ಸೇರಿದ್ದಾರೆ. ಅನೇಕ ಕೊಡುಗೆಗಳನ್ನು ನಾವು ಕೊಡುವಂಥ ರೀತಿಯ ಕೆಲಸ ನಮ್ಮ ಹಿರಿಯರು ಮಾಡಿದ್ದಾರೆ. ನಾವು ಕೂಡ ತೆರಿಗೆಯನ್ನು ಪಾವತಿಸಿಯೇ ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಸಂವಿಧಾನ ಪ್ರಕಾರ ಬದುಕುವಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ನಮಗೆ ಹಿಂಸೆ ಕೊಡುವಂಥ ಕೆಲಸ ಯಾಕೆ ಮಾಡುತ್ತೆ ನಮಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಅದರ ವಿರುದ್ಧ ಇವತ್ತು ದೇಶದಾದ್ಯಂತ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ಮುಸ್ಲಿಂ ಸಮಾಜ ನಮ್ಮ KH ಅಬೂಬಕರ್ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಈ ಸಂದರ್ಭದಲ್ಲಿ ವಕ್ಫಿನ ತಿದ್ದುಪಡಿಯ ಕಾಯ್ದೆ ಬಗ್ಗೆ ಇವತ್ತು ಪ್ರತಿಭಟನೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನಮಗೆ ಖಂಡಿತವಾಗಿ ಇದೆ ಅಂತ ಅರ್ಥ ಮಾಡಿಕೊಂಡು ನಾವೆಲ್ಲ ಒಂದು ಅದರ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದು ನಾವು ಕೂಡ ಪ್ರತಿಭಟನೆ ಮಾಡಬೇಕು ತೀರ್ಮಾನ ಮಾಡಿದಂಥ ಹಿನ್ನೆಲೆ 23ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ತಾಲೂಕು ಕಚೇರಿ ಮಿನಿ ವಿಧಾನಸೌಧ ಎದುರು ನಾವು ಪ್ರತಿಭಟನೆ ಮಾಡುವಂಥ ರೀತಿ ನಿರ್ಧಾರವನ್ನು ಮಾಡಿದ್ದೀವಿ. ಪ್ರತಿಭಟನೆ ಅಂತ ಹೇಳಿದ್ರೆ ಪ್ರತಿಭಟನಾ ನಾವು ಒಂದು ವಿನೂತನವಾಗಿ ಪ್ರತಿಭಟನಾ ಸಭೆ ಅಲ್ಲ, ಧರಣಿ ಸತ್ಯಾಗ್ರಹ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಧರಣಿ ಸತ್ಯಾಗ್ರಹವನ್ನು ಮಾಡುವಂಥ ನಿರ್ಧಾರ ಮಾಡಿದ್ದೇವೆ. ಯಾಕೆಂದರೆ ಪ್ರತಿಭಟನಾ ಸಭೆ ಅಂತ ನಾವು ಸೇರುವುದು, 4 ಜನ ಮಾತಾಡೋದು ಅದು ಮಾತ್ರ ಅಲ್ಲ, ನಮ್ಮ ನೋವನ್ನು ಇವತ್ತು ಸಮಾಜಕ್ಕೆ ಮತ್ತು ಈ ದೇಶವನ್ನು ಆಳುತ್ತಿರುವಂಥ BJP ಸರ್ಕಾರಕ್ಕೆ, BJP ನಾಯಕರುಗಳಿಗೆ ಇವತ್ತು ಅದನ್ನು ನಾವು ಪ್ರತಿಭಟನೆ ಮುಖಾಂತರ ನಾವು ಹೇಳಬೇಕಂತೇಳಿ ಬೆಳಗ್ಗೆ 10 ಗಂಟೆ 4 ಗಂಟೆವರೆಗೆ ಒಂದು ರೀತಿಯ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ನಾವು ತಾಲೂಕು ಕಚೇರಿ ಮುಂದೆ ಮಾಡ್ತೇವೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತಾಡಿದ್ದೇವೆ. ಆದ್ದರಿಂದ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಇಡೀ ಬಂಟ್ವಾಳ ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ನಾಯಕರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಸೇರುವಂಥ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ ಈ ಒಂದು ಧರಣಿ ಸತ್ಯಾಗ್ರಹ ಯಶಸ್ವಿ ಆಗ್ತದೆ. ಆ ಮೂಲಕ ಕೇಂದ್ರ ಸರ್ಕಾರ ಕೂಡ ಅದನ್ನು ಕಿವಿ ಕೊಟ್ಟು ಅದರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದರೆ ಒಳ್ಳೆಯದು. ಏನೇ ಇರಲಿ, ಇವತ್ತು ಅದು ನಮ್ಮ ಕೋರ್ಟಿನಲ್ಲಿದೆ. ಇವತ್ತು ನಾವೇ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷ ಇವತ್ತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಇವತ್ತು 1-2 ವಿಚಾರವನ್ನು ನಾವು ತಿಳ್ಕೊಂಡಾಗ ನಮಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಆಗಿದೆ. ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದಂಥ ವಿಚಾರಗಳಲ್ಲಿ ನಮಗೆ ಸಮಾಧಾನ ಆದರೂ ಕೂಡ ಅಂತಿಮವಾಗಿ ತೀರ್ಪು ಏನು ಬರುತ್ತೆ ಅಂತ ಹೇಳಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಅದು ಕೋರ್ಟಿನ ತೀರ್ಮಾನ. ಆದ್ದರಿಂದ ಆ ಒಂದು ನಮ್ಮ ಈ ಪ್ರತಿಭಟನೆ ಯಾರ ವಿರುದ್ಧ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಅಲ್ಲದೆ ಬೇರೆ ಯಾರ ವಿರುದ್ಧ ಕೂಡ ಪ್ರತಿಭಟನೆ ಮಾಡುವಂಥ ವಿಚಾರ ಇಲ್ಲ. ನಮಗೆ ನೈತಿಕವಾಗಿ ಬೆಂಬಲ ಕೊಡುವಂಥ ಅನೇಕ ಹಿಂದೂ ಧರ್ಮದ ಸಹೋದರ ಬಂಧುಗಳು ಕೂಡ ಈಗಾಗಲೇ ನಮಗೆ ನೈತಿಕವಾದಂತಹ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಾಮಾಜಿಕ ರಾಜಕೀಯ ನಾಯಕರು ಕೂಡ ಭಾಗವಹಿಸುವಂತ ರೀತಿಯ ಎಲ್ಲ ರೀತಿಯ ಪ್ರಯತ್ನ ನಾವು ಮಾಡುತ್ತೇವೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ
ಇವತ್ತು ನಮ್ಮ ಪತ್ರಿಕಾ